ಹುಬ್ಬಳ್ಳಿಯಲ್ಲಿ 5 ವರ್ಷದ ಅಂಗವಿಕಲ ಬಾಲಕಿಯ ಮೇಲೆ ರೇಪ್ ಮಾಡಿ ಮರ್ಡರ್ ಮಾಡಿದ್ದು, ಅತ್ಯಾಚಾರಿಯನ್ನ ಕೂಡ ಈಗಾಗಲೇ ಎನ್ಕೌಂಟರ್ ಮಾಡಲಾಗಿದೆ. ಜೊತೆಗೆ ಮಗುವಿನ ಅಂತ್ಯಕ್ರಿಯೆಯೂ ನಡೆದಿದೆ. ಇತ್ತ ಅವಳಿ ನಗರದ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಜೊತೆ ಲೇಡಿ ಸಿಂಗಂ ಅನ್ನಪೂರ್ಣ ಅವರ ಕೆಲಸಕ್ಕೆ ಜನ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಆದರೆ ಈ ಲೇಡಿ ಸಿಂಗಂ ಅನ್ನಪೂರ್ಣ ಅವರ ಹಿನ್ನೆಲೆಯೇ ಬಲು ರೋಚಕವಾಗಿದೆ. ಆ ಬಗ್ಗೆ ಚಿಕ್ಕ ರಿಪೋರ್ಟ್ ಎಲ್ಲಿದೆ ನೋಡಿ. ಸದ್ಯ ರಾಜ್ಯದ ಮನೆ ಮನೆಯ ಮಾತಾಗಿರುವ PSI ಅನ್ನಪೂರ್ಣ ಅವರಿಗೆ ಮುಂದಿನ ತಿಂಗಳೇ ಮದುವೆ ಫಿಕ್ಸ್ ಆಗಿದೆ. ಆದರೂ ಈ ಹೆಣ್ಣು ಮಗಳು ತನ್ನ ಜೀವವನ್ನ ಲೆಕ್ಕಿಸದೆ ಅತ್ಯಾಚಾರಿ ಕಲ್ಲೆಸೆದರೂ ಅದನ್ನು ನಿರ್ಲಕ್ಷಿಸಿ ವಿಕೃತಕಾಮಿಯನ್ನ ಎನ್ಕೌಂಟರ್ ಮಾಡಿ ಮುಗಿಸಿದ್ದಾರೆ. ಇದೆಲ್ಲದರ ಹಿಂದಿರುವ ಒಂದೇ ಒಂದು ಕಾರಣ ಅಂದ್ರೆ ಬಾಲಕಿಗೆ ನ್ಯಾಯ ಕೊಡಿಸುವ ಉದ್ದೇಶ. ಎಸ್, ಬೆಳಗಾವಿ ಮೂಲದ PSI ಅನ್ನಪೂರ್ಣ ಅವರಿಗೆ ಶೌರ್ಯ ಅನ್ನೋದು ಚೆನ್ನಮ್ಮನ ನೆಲದ ರಕ್ತದಿಂದಲೇ ಬಂದಿದೆ. ಅನ್ನಪೂರ್ಣ ಅತ್ಯಾಚಾರಕ್ಕೊಳಗಾಗಿ ಸತ್ತ ಬಾಲಕಿಯ ಮೃತದೇಹವನ್ನ ಆಸ್ಪತ್ರೆಯಲ್ಲೇ ನೋಡಿದ್ದರು. ಎಷ್ಟಾದರೂ ಹೆಣ್ಣಲ್ಲವೇ? ಇನ್ನೊಂದು ಹೆಣ್ಣಿನ ಸ್ಥಿತಿ ನೋಡಿ PSI ಅನ್ನಪೂರ್ಣ ಕೂಡ ಕಣ್ಣೀರು ಹಾಕಿದ್ದರು. ಅಲ್ಲದೆ ಬಾಲಕಿಯನ್ನ ನೋಡಿ ಈಕೆಯ ಅತ್ಯಾಚಾರ ಮಾಡಿದವನನ್ನ ಸುಮ್ಮನೆ ಬಿಡೋದಿಲ್ಲವೆಂದು ಅಲ್ಲೇ ಪಣ ತೊಟ್ಟಿದ್ದರು. ಮುಂದಿನ ತಿಂಗಳು ಮದುವೆ ಇದ್ದರೂ ಕೂಡ ಅದನ್ನೆಲ್ಲ ಲೆಕ್ಕಿಸದೆ ಬಾಲಕಿಗೆ ನ್ಯಾಯ ಕೊಡಿಸಬೇಕೆಂದು ಪಣ ತೊಟ್ಟ ಅನ್ನಪೂರ್ಣ ಅತಿ ದೊಡ್ಡ ರಿಸ್ಕ್ ತೆಗೆದುಕೊಳ್ಳಲು ನಿರ್ಧರಿಸಿದರು. ಇಲ್ಲಿ ಬೇರೆ ಬೇರೆ ತಂಡಗಳನ್ನ ರಚಿಸಿದ್ದರೂ ಕೂಡ ಆರೋಪಿ ಸಿಕ್ಕಿದ್ದು ಮಾತ್ರ ಅನ್ನಪೂರ್ಣ ಅವರ ತಂಡಕ್ಕೇನೆ. ಈ ವೇಳೆ ಆತ್ಮರಕ್ಷಣೆಗಾಗಿ ಅನ್ನಪೂರ್ಣ ಆರೋಪಿಯ ಮೇಲೆ 5 ಸುತ್ತು ಗುಂಡಿನ ದಾಳಿ ಮಾಡಿದ್ದರು. 2 ಗುಂಡು ಗಾಳಿಯಲ್ಲಿ ತೇಲಿ 3ನೆಯದು ಮಿಸ್ ಆಗಿ 4ನೆಯ ಗುಂಡು ಕಾಲಿಗೆ ಬಿದ್ದು 5ನೆಯ ಗುಂಡು ಅತ್ಯಾಚಾರಿಯ ಎದೆ ಸೀಳಿತ್ತು. ಅಲ್ಲಿಗೆ ಬಾಲಕಿಗೆ ನ್ಯಾಯ ಕೊಡಿಸುವ ಅನ್ನಪೂರ್ಣ ಅವರ ಆಸೆ ಪೂರ್ಣಗೊಂಡಿತ್ತು. ಈ ವೇಳೆ ಅನ್ನಪೂರ್ಣ ಅವರಿಗೆ ಸೇರಿ ಇನ್ನು ಕೆಲ ಪೊಲೀಸರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದವು. ಎಲ್ಲರಿಗೂ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಇಂಥ ದಿಟ್ಟ ಪೊಲೀಸ್ ಅಧಿಕಾರಿಗಳು ನಮ್ಮ ರಾಜ್ಯಕ್ಕೆ ಬೇಕು. ಹೀಗೆ ಅತ್ಯಾಚಾರ ಮಾಡುವವರನ್ನ ಕಂಡಲ್ಲಿ ಗುಂಡಿಕ್ಕಿ ಕೊಲ್ಲಬೇಕು ಎನ್ನುತ್ತಿರುವ ಸಾರ್ವಜನಿಕರು ಲೇಡಿ ಸಿಂಗಂ ಅನ್ನಪೂರ್ಣ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ.